ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮಗು ಹುಟ್ಟಿದ ಮೇಲೆ ನೀವು ಭಯಪಡುವಂಥ ವಿಷಯ ಏನು ಗೊತ್ತಾ? ಏನಿದು ಮೇಲೆ ಇರುವಂತಹ ಈ ಪದರ? ಏನಕ್ಕೆ ಮಗು ಮೇಲೆ ಈ ರೀತಿ ಇದೆ? ಒಂದು ವೇಳೆ ನೀವು ಪ್ರೆಗ್ನೆನ್ಸಿಯಲ್ಲಿ ಇರುವಾಗ ಈ ಥರ ಫೋಟೋಸನ್ನು ನೀವು ನೋಡಿದ್ರಿ ಅಂದರೆ, ಇದಕ್ಕೆ ಕಾರಣ ಏನಿರ್ಬೋದು? ಯಾಕೆ ಮಗು ಮೇಲೆ ಈ ರೀತಿ ವೈಟ್ ಕಲರ್ ಆಗಿದೆ? ಒಂದು ವೇಳೆ ನಾವು ಮೊಸರು ತಿಂದಿದ್ದಕ್ಕೆ ಈ ಥರ ಆಯಿತಾ? ಇಲ್ಲಾಂದರೆ ಬೆಣ್ಣೆ ತಿಂದಿದ್ದಕ್ಕೆ ಈ ಥರ ಆಯಿತಾ? ಇಲ್ಲಾಂದರೆ ಜಾಸ್ತಿ ರಾ ರೈಸ್ ತಿಂತಾಯಿದ್ವಿ, ಅಂದರೆ ಹಸೆ ಅಕ್ಕಿ ತಿಂತಾಯಿದ್ವಿ, ಅದಕ್ಕೇನಾದರೂ ಈ ಥರ ಆಗೋಯ್ತಾ? ಅಯ್ಯೋ, ಈ ಥರ ಆಗೋದಕ್ಕೆ ಕಾರಣ ಏನು? ಕೆಲವ್ರು ಏನು ಮಾಡ್ತಾರೆ, ಮನೆಗಳಲ್ಲಿ ಮೊಸರು ತಿನ್ನಬೇಡ, ಮಗು ಮೇಲೆ ಗಲೀಜು ಕೂತ್ಕೊಳ್ಳುತ್ತೆ. ಅಕ್ಕಿ ತಿನ್ನಬೇಡ, ಮಗು ತಲೆ ಮೇಲೆ ಕಸ ಇರುತ್ತೆ. ಆ್ಯಂಡ್ ನೆಕ್ಸ್ಟು ಬೆಣ್ಣೆ ತಿನ್ನಬೇಡ, ಮೊಟ್ಟೆ ತಿನ್ನಬೇಡ, ವೈಟಾಗಿರೋದು ಯಾವುದೇ ಆಗಲಿ ತಿನ್ನಬೇಡ, ನಿಮ್ಮ ಮಗು ಮೇಲೆ ಕಸ ಬೀಳುತ್ತೆ, ಮಗು ಮೇಲೆ ಗಲೀಜು ಬರುತ್ತೆ ಅಂತ. ಸೊ ಈ ಥರ ಕ್ರೀಮಿ ಸ್ಟ್ರಕ್ಚರಲ್ಲಿ ಇರುವಂತಹ ಒಂದು ಈ ವಿಷಯಕ್ಕೆ ವರ್ನೆಕ್ಸ್ ಅಂತ ಕರೀತಾರೆ. ಸೊ ಇದನ್ನು ಏನಕ್ಕೆ ಈ ರೀತಿ ಕರೀತಾರೆ ಅಂತಂದರೆ, ಮಗು ಹುಟ್ಟೋವಾಗ ನವಜಾತ ಶಿಶುಗಳಲ್ಲಿ ನೀವು ನೋಡ್ಬೋದು, ಮುಖದಲ್ಲಿ, ಕೈಯಲ್ಲಿ, ತಲೆಯಲ್ಲಿ, ಯಾಕೆ ಆಫ್ಟರ್ ಡೆಲಿವರಿ ಒಂದು ವಾರ 15 ದಿವಸವರೆಗೂ ಮಗು ಮೈ ಮೇಲೆ ಇದಿರುತ್ತೆ. ಹೋಗ್ತಾ ಹೋಗ್ತಾ ಇದು ಸರಿ ಹೋಗುತ್ತೆ. ಫಸ್ಟು ಅದು ಮನಸ್ಸಲ್ಲಿ ಇಟ್ಕೊಳ್ಳಿ. ಇದು ಬರೋದಕ್ಕೆ ಕಾರಣ ಏನು ಅಂತಲೂ ಹೇಳ್ತೀನಿ. ಈಗ ಹೊಟ್ಟೆಯಲ್ಲಿ ಬೆಳೀತಾ ಇರುವಂಥ ಮಗುವಿನ ಸುತ್ತ ಇರುವಂತಹ ನೀರು, ಆ ನೀರಲ್ಲಿ ಮಗು ಬಂದು 9 ತಿಂಗಳು ಇರಬೇಕು ಅಂತಂದರೆ ಮಗುಗೆ ಯಾವುದೇ ರೀತಿ ಇನ್ಫೆಕ್ಷನ್ ಆಗಬಾರ್ದು. ಸ್ಕಿನ್ ಬಂದು ಹೆಲ್ದಿಯಾಗಿರಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಮಗು ಚರ್ಮದ ಮೇಲೆ ಈ ಪದರ ಅನ್ನೋದು ಬಂದು ಉಂಟಾಗುತ್ತೆ. ಆಫ್ಟರ್ ಡೆಲಿವರಿ ಮಗು ಹೊರಗಡೆ ಬಂದ ಮೇಲೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗಳನ್ನು ತಡೆಯೋದಕ್ಕೋಸ್ಕರ, ಅದರ ವಿರುದ್ಧ ಹೋರಾಡೋದಕ್ಕೋಸ್ಕರ ಈ ಪದರ ಬಂದು ಹೆಲ್ಪ್ ಮಾಡುತ್ತೆ. ಯಾಕಂದರೆ ಮಗು ಸ್ಕಿನ್ ಬಂದು ತುಂಬ ಸೆನ್ಸಿಟಿವ್ ಆಗಿರುತ್ತೆ ಅಲ್ವಾ. ಸೊ ಆವಾಗ ಹುಟ್ಟಿದ ಮೇಲೆ ಏನಾದರೂ ಇನ್ಫೆಕ್ಷನ್ಸ್ ಆಗಬಹುದು. ಖಂಡಿತವಾಗ್ಲೂ ಹೊಸ ವಾತಾವರಣ ಅಲ್ವಾ ಮಗುಗೆ. ಆ ಒಂದು ಇನ್ಫೆಕ್ಷನ್ಗಳ ವಿರುದ್ಧ ಹೋರಾಡೋದಕ್ಕೋಸ್ಕರ ಆ ಒಂದು ಪದರ ಅನ್ನೋದು ಇರುತ್ತೆ. ನೀವು ಪ್ರೆಗ್ನೆನ್ಸಿಯಲ್ಲಿ ತಿನ್ನುವಂಥ ಯಾವ ಆಹಾರವೂ ಕೂಡ ಆ ವರ್ನೆಕ್ಸ್ನ ಕಾರಣ ಅಲ್ಲ, ಓಕೆನಾ? ಅದು ತಾನಾಗೇ ಉತ್ಪತ್ತಿ ಆಗುವಂಥದ್ದು, ನ್ಯಾಚುರಲ್ ಆಗಿ ಆಗುವಂಥದ್ದು. ಯಾಕಂದರೆ ಹೊಟ್ಟೆಲಿರಬೇಕಾದ್ರೆ ಮಗು ಯೂರಿನ್ ಪಾಸ್ ಮಾಡ್ಕೊಳ್ಳುತ್ತೆ, ಆಮ್ನಿಯೋಟಿಕ್ ಫ್ಲೂಯಿಡ್ ಇರುತ್ತೆ. ಸೊ ಸುತ್ತಲೂ ಆ ಒಂದು ವಾಟರಿಂದ ಮಗುಗೇನು ಆಗಬಾರ್ದು ಅನ್ನೋ ಕಾರಣಕ್ಕೆ ಆ ಒಂದು ವರ್ನೆಕ್ಸ್ ಅನ್ನುವಂತಹ ಪದರ ಇರುವಂಥದ್ದು. ನೀವು ತಿನ್ನುವ ಮೊಸರು, ಅಕ್ಕಿನೋ ಇಲ್ಲ ಅಂತಂದರೆ ಬೆಣ್ಣೆನೋ ಇದೆಲ್ಲನೂ ಕಾರಣ ಆಗಲ್ಲ, ಖಂಡಿತವಾಗ್ಲೂ ಆಗಲ್ಲ. ಧೈರ್ಯವಾಗಿ ನೀವು ಹೆಲ್ದಿ ಫುಡ್ಗಳನ್ನು ತಗೊಳ್ಳಿ. ಅಕ್ಕಿ ತಿನ್ನೋಕ್ಕೆ ಹೋಗಬೇಡಿ. ಮೊಸರು, ಹಾಲು, ಬೆಣ್ಣೆ, ಮೊಟ್ಟೆ ಇದೆಲ್ಲನೂ ಕಸ ಅನ್ನೋ ಒಂದು ಮಾತು ಬರೋದಿಲ್ಲ. ಮಗು ಮೇಲೆ ಗಲೀಜು ಅನ್ನೋ ಮಾತೇ ಇರೋದಿಲ್ಲ. ಯಾಕಂದರೆ ಮಗು ಗರ್ಭಕೋಶದ ಒಳಗಡೆ ತುಂಬ ಸೆಕ್ಯೂರ್ಡ್ ಆಗಿರುತ್ತೆ. ನೀವು ತಿನ್ನುವಂಥ ಫುಡ್ಡು ಡೈರೆಕ್ಟಾಗಿ ಮಗುಗೆ ಹೋಗೋದೇ ಇಲ್ಲ. ನಿಮ್ಮ ಹೊಟ್ಟೆಯಲ್ಲಿ ನೀವು ತಿಂತಾ ಇರುವಂತಹ ಊಟ ಅಬ್ಸಾರ್ಬ್ ಆಗಿ ಅದು ಪ್ಲಸೆಂಟಾ ಮುಖಾಂತರ ಮಗುಗೆ ಹೋಗೋದು. ನೀವು ತಿನ್ನುವಂಥ ಊಟ ಆಗಲಿ ಯಾವುದೇ ಆಗಲಿ ಡೈರೆಕ್ಟಾಗಿ ಮಗು ಹೋಗಿ ಬಾಯಿಗೋ ಇಲ್ಲ ಮಗು ಮೈ ಮೇಲೇನೋ ಹೋಗಿ ಬೀಳಲ್ಲ. ಇದು ಬಂದು ದೊಡ್ಡ ಶುದ್ಧ ಸುಳ್ಳಿದು, ನಂಬಕ್ಕೆ ಹೋಗಬೇಡಿ, ಓಕೆ? ಆಫ್ಟರ್ ಡೆಲಿವರಿ ಒಂದು ತಿಂಗಳೊಳಗಡೆ ಆ ವರ್ನೆಕ್ಸ್ ಅನ್ನುವಂಥ ಒಂದು ಪದರ ಅನ್ನೋದು ಹೋಗಿಬಿಡತ್ತೆ. ತಲೆ ನೆತ್ತಿ ಗಟ್ಟಿ ಆಗೋವರೆಗೂ ಆ ಒಂದು ಪದರ ಅನ್ನೋದು ತಲೆಯಲ್ಲಿ ಮಗು ನೆತ್ತಿ ಮೇಲೆ ಮಾತ್ರ ಸ್ವಲ್ಪ ಇರುತ್ತೆ 1 ಇಯರ್ವರೆಗೂ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಟೇಕ್ ಕೇರ್, ಬಾಯ್.